ರೂಪ್ಚಂದ್ ಇದು. ಹಾಂ ಸರ್, ಒಂದು ಪೀಸ್ ಲೆಕ್ಕ ಇದು. ಒಂದು 70 ಇಲ್ಲ 60 ಮಾರ್ತೀವಿ, ಸೈಜ್ ಮೇಲೆ ಇದು ಡಿಪೆಂಡು. 60-70 ಮಾರ್ತೀವಿ ಸರ್. ಜಿಲೇಬಿ ಫಿಶ್ ಇದು 100 ರುಪೀಸ್ ಚಾರ್ಜ್ ಮಾಡ್ತೀವಿ ಒಂದು ಪೀಸು. ಅದು ಸೈಜ್ ಮೇಲೆ 40, 50, 60, 100. ಹೌದು, ಇದ್ರ ಮೇಲೆ ಮತ್ತೆ ಅಪ್ಲೈ ಮಾಡ್ತೀವಿ ನಾವು ಬೇಯಬೇಕಾದ್ರೆ. ಇಷ್ಟು ಬರುತ್ತೆ ಒಂದು ಪ್ಲೇಟ್ಗಿದು. 80 ರುಪೀಸ್ ಚಾರ್ಜ್ ಮಾಡ್ತೀವಿ ಸರ್. ಇದು ಬರುತ್ತೆ 200 ಗ್ರಾಮ್, 1/4 kg ಬರುತ್ತೆ. 1/4 kg ಬರುತ್ತೆ. 80 ರುಪೀಸ್ ಚಾರ್ಜ್ ಮಾಡ್ತೀವಿ. ಹೌದು. ತವಾ ಮೇಲೆ ಬರುತ್ತೆ ಇದೆಲ್ಲ. ಇಲ್ಲಿ ಏನು ಐಟಮ್ ಇದೆ ಇದೆಲ್ಲ ಇದಿಷ್ಟು ತವಾ ಮೇಲೆ ಬರುತ್ತೆ. ಇದು ಬಂದು ಮಟನ್ ಲಿವರ್ ಸರ್. ಇದು ಮಟನ್ ಲಿವರು, ಮಟನ್ ತಿಲ್ಲಿ, ಮಾಮೂಲಿ ಬೀಜ, ಗುಂಡಿಗೆಕಾಯಿ ಆ ಥರ. ಬಟ್ ನಾವು ಇದು ಗ್ರಿಲ್ ಮೇಲೆ ಮಾಡೋದಿಲ್ಲ, ಹಂಚ್ ಮೇಲೆ ಮಾಡ್ತೀವಿ. ಹಾಂ, ಇದು 200 ರುಪೀಸ್, 1/4 kg 200 ರುಪೀಸ್ ಪ್ಲೇಟ್ ಮಾಡ್ತೀವಿ ಸರ್. ಇದು ಮಲೈ ಟಿಕ್ಕಾ. ಇದು ಚಿಕನ್ ಸರ್. ಇದು ಬಂದು ನಿಮಗೆ ಅದು ಸ್ವಲ್ಪ ಇದಕ್ಕೇನು ಎಕ್ಸ್ಟ್ರಾ ಮಸಾಲೆ ಏನು ಬರೋದಿಲ್ಲ. ಸ್ವಲ್ಪ ಕರ್ಡು, ಈ ಬಾದಾಮಿ, ಗೋಡಂಬಿ ಎಲ್ಲ ಮಿಕ್ಸ್ ಮಾಡಿ, ವೈಟ್ ಪೆಪ್ಪರ್ ಪೌಡ್ರು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಚಿಕನ್ ಹರಿಯಾಲಿ ಟಿಕ್ಕಾ. ಇದು ಎಷ್ಟು ಪೀಸ್ ಬರುತ್ತೆ ಒಂದು ಪ್ಲೇಟಿಗೆ ಅಂತ? 7 to 8 ಪೀಸ್ ಬರುತ್ತೆ ಸರ್. ಇದು ಬೋನ್ಲೆಸ್ ಬರುತ್ತೆ, ಇದು ಸ್ಕಿನ್ ಔಟ್ ಬರುತ್ತೆ ಇದು. ಹೌದೌದು. ಯಾವುದೇ ಕಾರಣಕ್ಕೂ ಆಯಿಲ್ ಯೂಸ್ ಮಾಡೋದು. 100% ಆಯಿಲ್ಲೆಸ್ ಇದು. ಬಟರ್ ಯೂಸ್ ಮಾಡ್ತೀವಿ ಇದಕ್ಕೆ. 100% ಆಯಿಲ್ಲೆಸ್ಸು. ಚಿಕನ್ ಐಟಮ್ ಎಲ್ಲ ಆಯಿಲ್ಲೆಸ್ಸೇ, ಬಟ್ ಅಲ್ಲಿ ಸನ್ಪ್ಯೂರ್ ಆಯಿಲ್ ಯೂಸ್ ಮಾಡ್ತೀವಿ ಫಿಶ್ ತವಾಗೆ. ಗ್ರಿಲ್ಗೂ ಮಾಮೂಲಿ ನಿಮ್ಗೆ ಗೊತ್ತಲ್ಲ ಸರ್, ಅದ್ರಲ್ಲಿ ಆಯಿಲ್ ಬರುತ್ತೆ, ಇದ್ರಲ್ಲಿ ಆಯಿಲ್ ಬರಲ್ಲ. ಒಂದು ಸ್ವಲ್ಪ ಹೆಲ್ತಿ ಫುಡ್ಡು, ಅಂದರೆ ಏನು ಯೂಸ್ ಮಾಡಲ್ಲ ಇದಕ್ಕೆ, ಆಯಿಲ್ ಟೈಪ್ ಏನು ಯೂಸ್ ಮಾಡಲ್ಲ. ಬೆಂಕಿಯಲ್ಲಿ ಸುಟ್ಟಿರೋ ಮಾಂಸ ಆಗಿರೋದ್ರಿಂದ ಸ್ವಲ್ಪ ಹೆಲ್ತಿ ಫುಡ್ಡು. ಕೊಟ್ಟೆ ಸರ್. ಇದು ಚಟ್ನಿ ನಾನು ಹಾಕಿದ್ದು. ಇವಾಗ ಸ್ವಲ್ಪ ಸ್ಪೈಸಿ ಬೇಕು ಅಂದವ್ರಿಗೆ ಚಟ್ನಿ ಮಿಕ್ಸ್ ಮಾಡಿ ಹಾಕ್ಬಿಡ್ತೀವಿ ಸರ್. ಇಷ್ಟು ಪೀಸ್ ಬರುತ್ತೆ ಸರ್ ಒಂದು ಚಿಕನ್ ಟಿಕ್ಕಾಗೆ. 7 ಪೀಸಸ್ ಬರುತ್ತೆ ಸರ್. ಇದು 100 ರುಪೀಸು. ಹೌದು ಸರ್. ಇದು ಸರ್, ಇದು ವಿಂಗ್ಸ್ ಇದು. ಹಾಂ, 80 ರುಪೀಸ್ ಪ್ಲೇಟು. 8 ಪೀಸ್ ಬರುತ್ತೆ ಸರ್. ಇದು ಅದೇನು ಫ್ರಾನ್ಸು. ಮತ್ತು ಒಂದು ಸ್ಲೈಸ್ ಅವ್ರದ್ದು ಆಗಿದೆಯಾ ಸ್ಲೈಸು? ಇದೇನಮ್ಮ ಅದು? ಇದೆರಡು ಪಾರ್ಸಲ್ ಒಟ್ಟಿಗೆ ಇದೆ. ಫ್ಯಾನ್ ಇದೆ, ಬೆಂಕಿ ಕಮ್ಮಿ ಆದ್ರೆ ಫ್ಯಾನ್ ಹಾಕ್ತೀನಿ. ಯಾರಿಗದು 2 ಪೀಸು ಸರ್. ಇದು ಚಿಕನ್ ಗಿಝರ್ಡು, ಗುಂಡಿಗೆಕಾಯಿ ಅಂತೀವಲ್ಲ ನಾವು, ಚಿಕನ್ ಗಿಝರ್ಡ್ ಇದು ಸರ್. ಇದು 5 to 6 ಪೀಸ್ ಬರುತ್ತೆ ಒಂದು ಪ್ಲೇಟ್ಗೆ. 2 ಪ್ಲೇಟ್ ಇದೆ. ಹೌದು ಸರ್. ಹೌದು ಸರ್. ಒಂದು ಪ್ಲೇಟ್ 80 ರುಪೀಸು. ಹೌದು ಸರ್, ಚಿಕನ್ದು. ಇದು ಮತ್ತೆ ಕಟ್ ಮಾಡ್ತೀವಿ ನಾವು. ಕಟ್ ಮಾಡ್ಕೊಂಡು ಸಣ್ಣ ಪೀಸ್ ಬರುತ್ತೆ ಸರ್. ಇದು ಚಿಕನ್ ಲಿವರ್. ಇದು ಒಂದು ಪ್ಲೇಟ್. ಇದು 80 ರುಪೀಸ್. ಇದು ಒಂದು 7 ಪೀಸ್ ಬರುತ್ತೆ. ಇದು ಕಟ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು 12 to 13 ಪೀಸ್ ಆಗುತ್ತೆ ಸರ್ ಅದು. ಸರ್, ಇದು ಫ್ರಾನ್ಸ್. ಇದು ಒಂದು ಪ್ಲೇಟ್. ಇದು ಸರ್ 200 ರುಪೀಸು. 15 ಪೀಸ್ ಬರುತ್ತೆ ಸರ್. ಇದು 200 ರುಪೀಸು. ಇದು ಮಾಮೂಲಿ ರೂಪ್ಚಂದ್ ಫಿಶ್ ಬರುತ್ತಲ್ಲ, ಅದ್ರ ಸ್ಲೈಸ್. ಅದು 70 ರುಪೀಸ್ ಒಂದು ಪೀಸ್. ಇದು ಬಾಂಗ್ಡೆ. ಇದೆಲ್ಲ ಫಿಶ್ ಎಲ್ಲ ಬಂದು ಸೈಜ್ ಮೇಲೆ ಡಿಪೆಂಡ್ ಸರ್. ಇದು ಪ್ರೈಸು ದಪ್ಪ ಇದ್ದರೆ ಒಂದು ಪ್ರೈಸು, ಸಣ್ಣ ಇದ್ದರೆ ಒಂದು ಪ್ರೈಸು. ಇದು ನೋಡಿದ್ರೆ ಇದು ಕ್ರ್ಯಾಬು ಸರ್. ಇದು ಪೀಸ್ ಲೆಕ್ಕ ಸರ್. ಇದು ಒಂದು ಪೀಸ್, ಅದು ಸೈಜ್ ಮೇಲೇ ಸರ್. 150 ರುಪೀಸ್ ಅದು ಸರ್. ಕ್ರ್ಯಾಬ್ ಇದು ಸಮುದ್ರದ್ದು. ಹಾಂ, ಹಾಂ 200 ಗ್ರಾಮ್ ಬರುತ್ತೆ ಸರ್. ಯಾವುದು? ಇದು ಜಿಲೇಬಿ. ಇದು ರೂಪ್ಚಂದು. ಯಾವುದು? ಹೌದೌದು ಸರ್. ಎಲ್ಲ ಐಟಮ್ ಹೋಗುತ್ತೆ ಸರ್ ನಮ್ಮ ಹತ್ರ. ಗಿಝರ್ಡ್ ಚೆನ್ನಾಗಿರುತ್ತೆ. ಗಿಝರ್ಡು ಸ್ವಲ್ಪ ಲಿವರ್ ಇಷ್ಟಪಡೋರು ಜಾಸ್ತಿ ಗಿಝರ್ಡ್ ಇಷ್ಟಪಡ್ತಾರೆ. ಸ್ವಲ್ಪ ಗಟ್ಟಿ ಇರುತ್ತೆ. ಇದು ಲಿವರ್ ಸ್ವಲ್ಪ ಸ್ಮೂತ್ ಬರುತ್ತೆ. ಆಗ್ಬೇಕು ಸರ್. ಇದೆ ಸರ್. ಅದು
ಸರ್ ನನ್ನ ಹೆಸರು ಚೆನ್ನೇಗೌಡ ಅಂತ ಸರ್. ನಮ್ಮ ಹೋಟ್ಲ್ ಹೆಸರು ಚರಣ್ ಬಾರ್ಬಿಕ್ಯೂ ಸೆಂಟರ್ ಅಂತ ಅಂದ್ಬಿಟ್ಟು ಇದು ಬಂದು ಪುಟ್ಟೇನಹಳ್ಳಿ ಸರ್ಕಲ್ ಬರುತ್ತೆ ಸರ್. ಕರೆಕ್ಟಾಗಿ ಎಲ್ಲ ಎಕ್ಸಾಕ್ಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಬರುತ್ತೆ ಚರಣ್ ಬಾರ್ಬಿಕ್ಯೂ ಸೆಂಟರ್ ಅಂತ ಅಂದ್ಬಿಟ್ಟು. ನಾವಿಲ್ಲಿ ಫಿಶ್ನು ಮಾಡ್ತೀವಿ, ಫಿಶ್ ತವಾ ಫ್ರೈ ಮಾಡ್ತೀವಿ, ಚಿಕನ್ ಬಾರ್ಬಿಕ್ಯೂ ಮಾಡ್ತೀವಿ. ಚಿಕನಲ್ಲಿ ಬಂದು ನಿಮಗೆ ಮಲೈ ಟಿಕ್ಕಾ, ಹರಿಯಾಲಿ ಟಿಕ್ಕಾ, ಚಿಕನ್ ಟಿಕ್ಕಾ, ಲೆಗ್ಗು, ಲಾಲಿಪಪ್ಪು, ವಿಂಗ್ಸು, ಒಂದು 5 ಐಟಮ್ 6 ಐಟಮ್ ಸಿಗುತ್ತೆ. ಫಿಶಲ್ಲಿ ಬಂದು ಬಾಂಗ್ಡಾ, ಜಿಲೇಬಿ, ರೂಪ್ಚಂದು, ಫ್ರಾನ್ಸು, ಕ್ರ್ಯಾಬು, ಲಿವರ್ ಐಟಮಲ್ಲಿ ಮಟನ್ ಲಿವರು, ಚಿಕನ್ ಲಿವರು, ಗುಂಡಿಕಾಯಿ, ಇಷ್ಟು ಐಟಮ್ ಸಿಗುತ್ತೆ ಸರ್ ನಮ್ಮ ಹತ್ರ. ಸರ್ ಇದು ಫ್ರಾನ್ಸ್ ಒಂದು ಪ್ಲೇಟು ಇಷ್ಟು ಬರುತ್ತೆ ಸರ್. ಆಯಿತು. ಪಾರ್ಸಲ ಇಲ್ಲೇನಾ? ಹಾಂ ಸರ್. ಪಾರ್ಸಲ್ ಇದೆ ಕಣೋ. ಸರ್ ಹೇಳಿದ್ರಾ? ನೀವೇ ಹೇಳಿದ್ರಾ? ಅಣ್ಣ ಹೇಳಿ. ಆಯಿತು. ಪಾರ್ಸಲ ಇಲ್ಲೇನಾ? ಕ್ರ್ಯಾಬ್ ಇಲ್ಲ ಸರ್. ಸರ್ ಬೇರೆ ಏನಾದರೂ ಬೇಕಾ ನಿಮಗೆ? ಕ್ರ್ಯಾಬ್ ಇಲ್ಲ ಸರ್. ಕ್ರ್ಯಾಬ್ ಇಲ್ಲ ಸರ್. ಸರ್ ನಿಮ್ಮದು 80.